ಪ್ಯೂರ್ ವೆಜ್ ರೆಸ್ಟೋರೆಂಟ್ ಒಳಗ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಕೂತ್ ಜಬರ್ದಸ್ತ್ ಫುಡ್ ಐಟಮ್ಸ್ ಟ್ರೈ ಮಾಡೋದಿತ್ತಂದ್ರ ಈ ರೆಸ್ಟೋರೆಂಟ್ ಬರ್ರಿ. ಹೆಲೋ ಹುಬ್ಳಿ ಪೀಪಲ್, ನಾವಿವತ್ ಬಂದೇವಿ ಕುಸಗಲ್ ರೋಡ್ ಒಳಗಿರೋ ಲಾಲ್ ಮಿರ್ಚ್ ಮಲ್ಟಿ ಕುಸಿನ್ ರೆಸ್ಟೋರೆಂಟ್ ಗೆ. ಇದೊಂದು ಪಕ್ಕಾ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರೀ. ಇಲ್ಲೇ ಜೈನ್ ಫುಡ್ ಸಿಗ್ತದ. ಮತ್ತ ಈ ರೆಸ್ಟೋರೆಂಟ್ ಎಲ್ಲಾ ದಿವಸ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11 ಗಂಟೆ ತನ ಓಪನ್ ಇರ್ತದ. ಇಲ್ಲೇ ನನಗ ಇಷ್ಟ ಆಗಿದ್ದೇನಪ್ಪಾ ಅಂತಂದ್ರ ಈ ರೆಸ್ಟೋರೆಂಟ್ ನ ಇವರು ಬಹಳ ನೀಟ್ ಆಗಿ ಕ್ಲೀನ್ ಆಗಿ ಹೈಜೀನ್ ಆಗಿ ಮೇಂಟೈನ್ ಮಾಡ್ಯಾರ. ಇಲ್ಲೇ ಆಂಬಿಯನ್ಸ್ ಚೊಕ್ ಅದರಿ. ಮತ್ತೆ ಫ್ಯಾಮಿಲಿ ಸಲುವಾಗಿ ಅಂತ ಒಂದು ಸಪರೇಟ್ ಸೆಕ್ಷನ್ ಅದ. ನಾ ಇವ್ರ ಕಡೆ ಹೋಗಿ ಕೆಲವೊಂದಿಷ್ಟು ಐಟಮ್ಸ್ ಟ್ರೈ ಮಾಡಿದರಿ. ಅದ್ರೊಳಗ ನನಗೆ ಇಷ್ಟ ಆಗಿದ್ದನ್ನ ತೋರಿಸ್ತೀನಿ ನೋಡ್ರಿ. ಫಸ್ಟ್ ಗೆ ಮಾಕ್ಟೇಲ್ಸ್ ಟ್ರೈ ಮಾಡಿದೆ. ಮ್ಯಾಂಗೋ ಕೊಲಾಡಾ, ಟ್ರಾಪಿಕಲ್ ಸನ್ಸೆಟ್ ಮತ್ತೆ ಗ್ರೀನ್ ಸಿ ಅಂತ 3 ಮಾಕ್ಟೇಲ್ಸ್ ಕೊಟ್ಟಿದ್ರು. ಟೇಸ್ಟ್ ಬಗ್ಗೆ ಹೇಳ್ಬೇಕಂತಂದ್ರ ಟ್ರಾಪಿಕಲ್ ಸನ್ಸೆಟ್ ಮತ್ತೆ ಮ್ಯಾಂಗೋ ಕೊಲಾಡಾ ಮಾಕ್ಟೇಲ್ಸ್ ಅಗದಿ ಮಸ್ತ್ ಇದ್ವು. ಇದಾದ್ಮೇಲೆ ಇವ್ರ ಕಡೆ ಸಿಗೋ ಒಂದು ಯುನೀಕ್ ಐಟಮ್ ಟ್ರೈ ಮಾಡಿದೆ. ಈ ಐಟಮ್ ಹುಬ್ಬಳ್ಳಿ ಒಳಗ ಇವ್ರ ಕಡೆ ಬಿಟ್ರೆ ಬೇರೆ ಎಲ್ಲೂ ಸಿಗಂಗಿಲ್ಲ. ಇದರ ಹೆಸರು ಚೀಸ್ ರುಮಾಲಿ ಪಾಪಡ್ ಅಂತ. ದೊಡ್ಡ ಪಾಪಡ್ ಮೇಲೆ ಮಸ್ತಂಗ ಮಸಾಲೆ ಹಾಕಿ ಅದ್ರ ಮೇಲೆ ಜಬರ್ದಸ್ತ್ ಚೀಸ್ ಹಾಕಿ ಕೊಡ್ತಾರ. ಇದನ್ನ ನೋಡಿದ್ರೆ ಬಾಯಾಗ ನೀರ್ ಬರ್ತಾವ್ರಿ. ಟೇಸ್ಟ್ ಅಂತೂ ಗಿಚ್ ಗಿಲಿ ಇತ್ತು. ನಾನ್ ನಿಮಗೆ ಇದನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವ್ ಇಲ್ಲಿ ಹೋದಾಗ ಇದನ್ನ ಟ್ರೈ ಮಾಡೋದು ಒಟ್ಟ ಮರಿಬೇಡ್ರಿ. ನೆಕ್ಸ್ಟ್ ಸ್ಟಾರ್ಟರ್ಸ್ ಒಳಗ ಪಾಪಡಿ ಪನೀರ್ ಮತ್ತ ಅಂಗಾರ ಪನೀರ್ ಟಿಕ್ಕಾ ಟ್ರೈ ಮಾಡಿದೆ. ಇವ್ರ ಕಡೆ ಸಿಗೋ ಪನೀರ್ ಕ್ವಾಲಿಟಿ ಅಂತೂ ಬಹಳ ಮಸ್ತ್ ಇತ್ರಿ. ಪನೀರ್ ಅಂತೂ ಬಹಳ ಸ್ಮೂತ್ ಆಗಿ ಸಾಫ್ಟ್ ಆಗಿ ಇತ್ತು. ಇನ್ನ ಟೇಸ್ಟ್ ಬಗ್ಗೆ ಹೇಳ್ಬೇಕಂತಂದ್ರ ಅಂಗಾರ ಪನೀರ್ ಟಿಕ್ಕಾ ಟೇಸ್ಟ್ ಜಬರ್ದಸ್ತ್ ಇತ್ತು. ನೀವ್ ಇಲ್ಲಿ ಹೋದಾಗ ಇದನ್ನ ಟ್ರೈ ಮಾಡ್ರಿ. ಇನ್ನ ಮೇನ್ ಕೋರ್ಸ್ ಒಳಗ ಪಂಜಾಬಿ ದಮ್ ಆಲೂ ಮತ್ತೆ ಪನೀರ್ ತಡ್ಕೆ ಕಿ ಖ್ವಾಹಿಶ್ ಅಂತ 2 ಸಬ್ಜಿ ಟ್ರೈ ಮಾಡಿದೆ. ಪಂಜಾಬಿ ದಮ್ ಆಲೂ ಅಂತೂ ನೋಡ್ಲಿಕ್ಕೆ ಬಹಳ ಯುನೀಕ್ ಇತ್ರಿ. ಈ ಐಟಮ್ ನಿಮಗ ಹುಬ್ಬಳ್ಳಿ ಒಳಗ ಬೇರೆ ಎಲ್ಲೂ ಸಿಗಂಗಿಲ್ಲ. ಅಂಡ್ ಇದ್ರ ಟೇಸ್ಟ್ ಜಬರ್ದಸ್ತ್ ಇತ್ತು. ಇದಾದ್ಮೇಲೆ ಸಿಂಗಾಪುರ್ ನೂಡಲ್ಸ್ ಮತ್ತೆ ವೆಜ್ ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡಿದೆ. ಎರಡರದು ಟೇಸ್ಟ್ ಬಹಳ ಚಲೋ ಇತ್ತು. ಸ್ಪೆಷಲಿ ವೆಜ್ ಬಿರಿಯಾನಿ ಜೊತೆ ಕೊಟ್ಟಿರೋ ಗ್ರೇವಿ ಟೇಸ್ಟ್ ಅಲ್ಟಿಮೇಟ್ ಇತ್ತು. ಫೈನಲಿ ಡೆಸರ್ಟ್ ಒಳಗ ಇವ್ರ ಕಡೆ ಸಿಗೋ ಸ್ಪೆಷಲ್ ಡೆತ್ ಬೈ ಚಾಕ್ಲೇಟ್ ಟ್ರೈ ಮಾಡಿದೆ. ಇದ್ರ ಟೇಸ್ಟ್ ಅಂತೂ ಗಿಚ್ ಗಿಲಿಗಿಲಿ ಇತ್ರಿ. ನಾ ಇದನ್ನು ನಿಮಗ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವ್ ಇಲ್ಲಿ ಹೋದಾಗ ಇದನ್ನ ಟ್ರೈ ಮಾಡೋದು ಒಟ್ಟ ಮರಿಬೇಡ್ರಿ. ಸೊ ನೀವೇನಾದ್ರೂ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಚಲೋ ವೆಜ್ ರೆಸ್ಟೋರೆಂಟ್ ಹೋಗಿ ಚಲೋ ಐಟಮ್ಸ್ ಟ್ರೈ ಮಾಡೋದಿತ್ತಂದ್ರ ಕುಸಗಲ್ ರೋಡ್ ಒಳಗಿರೋ ಲಾಲ್ ಮಿರ್ಚ್ ರೆಸ್ಟೋರೆಂಟ್ ಗೆ ಒಮ್ಮೆ ಡೆಫಿನೆಟ್ಲಿ ವಿಸಿಟ್ ಮಾಡ್ರಿ.